ಎಲ್ಲರಿಗೂ ನಮಸ್ಕಾರ. ನೀವು ಮಾಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋನ ತಾವೇನೋ ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ದಾರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ. ಹಾಗೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕೂಡಲೇ ಒಂದು ಲೈಕ್ ಕೊಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ. ನೀವೇನೋ ಅರ್ಧಕ್ಕೆ ಬಿಟ್ಟು ಹೋದರೆ ಆ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ. ಸೊ ಪ್ಲೀಸ್ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ಲಿ ನೋಡಿ, ಅಂದಾಗ ನಿಮ್ಗೆ ಆ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅದೇನೆಂದರೆ, ಯಾವ ರೀತಿ ನೀವೇನಾದರೂ ಎಸ್ ಬಿ ಐದು ನೆಟ್ ಬ್ಯಾಂಕಿಂಗ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಸೊ ಅದರಲ್ಲಿ ನೀವೇನಾದರೂ ಪಾಸ್ವರ್ಡನ್ನು ಮರ್ತೋಗಿದ್ರೆ ಅದನ್ನು ಯಾವ ರೀತಿ ಪಾಸ್ವರ್ಡನ್ನು ತೊಗೋಬೋದನ್ನು, ಮರ್ತೋಗಿರೋ ಪಾಸ್ವರ್ಡನ್ನು ಯಾವ ರೀತಿ ಹೊಸ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಹೌದು, ಈಗ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ತುಂಬ ಈಸಿಯಾಗಿ ಮನೇಲೇ ಕೂತ್ಕೊಂಡು ನೀವು ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ತುಂಬ ಈಸಿಯಾಗಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ರೋಮನ್ನು ಓಪನ್ ಮಾಡಿದ್ಮೇಲೆ ಆನ್ಲೈನ್ ಎಸ್ ಬಿ ಐ ಅಂತ ಟೈಪ್ ಮಾಡಿ, ಸರ್ಚ್ ಕೊಟ್ಟ ಮೇಲೆ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದಾಗ ಪರ್ಸನಲ್ ಬ್ಯಾಂಕಿಂಗ್ ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಆರ್ ಲಾಗಿನ್ ಪಾಸ್ವರ್ಡ್ ಅಂತ ಆಪ್ಷನ್ ಸಿಗ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಾರ್ಗೆಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ನಾನು ಡಿಫಾಲ್ಟಾಗಿ ಬಂದಿದ್ದೆ. ನಿಮಗೆ ಡಿಫಾಲ್ಟಾಗಿ ಬಂದಿಲ್ಲ ಅಂದರೆ ಸೆಟ್ ಮಾಡ್ಕೋಬೋದು, ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಆಪ್ಷನ್ ಕಾಣಿಸ್ತದೆ. ನೀವು ಫಾರ್ಗೆಟ್ ಮೈ ಲಾಗಿನ್ ಪಾಸ್ವರ್ಡನ್ನು ಎಂಟರ್ ಮಾಡಿ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೀವು ನೆಟ್ ಬ್ಯಾಂಕಿಂಗ್ದು ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ನೆಟ್ ಬ್ಯಾಂಕಿಂಗ್ ಯೂಸರ್ ಐಡಿಯನ್ನು ಇಲ್ಲಿ ಹಾಕ್ತೀನಿ. ತುಂಬ ಈಸಿಯಾಗಿ ಇದು ಮಾಡ್ಕೋಬೋದು. ಸೊ ಅದೇನಂದ್ರೆ ಮತ್ತೊಂದು ಹೇಳ್ತೀನಿ, ಅದೇನೆಂದರೆ, ಸೊ ನೀವು ಎ ಟಿ ಎಮ್ ಕಾರ್ಡನ್ನು ಇಟ್ಕೊಂಡಿರಬೇಕಾಗುತ್ತೆ, ಆಗ ಮಾತ್ರ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು. ಮುಂದೆ ಹೇಳ್ತೀನಿ ನೋಡಿ. ಸೊ ನಿಮ್ಮದು ಅಕೌಂಟ್ ನಂಬರನ್ನು ಎಂಟ್ರ್ ಮಾಡಿ, ಅಕೌಂಟ್ ನಂಬರನ್ನು ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ. ನೋಡಿ, ಸ್ಲ್ಯಾಶ್ ನಾನು ಯಾವ ರೀತಿ ಇದು ಮಾಡ್ತಾಯಿದ್ದೀನಿ ಅದೇ ರೀತಿ ಇದು ಮಾಡಬೇಕು ನಾವು. ಆಗ ಮಾತ್ರ ನೀವು ತುಂಬ ಪ್ರೊಸೀಜರ್ ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಕಾಗಿ ಮುಂದಿನ ರಿಸಲ್ಟ್ ಸಿಗುತ್ತೆ ನೋಡಿ. ಸೊ ಈಗ ಸ್ಲ್ಯಾಶ್, ಈಗ ಡೇಟು ನಿಮ್ಮದು ಫಾರ್ ಎಕ್ಸಾಂಪಲ್ 11 ಇಟ್ಕೊಂಡಿದ್ರೆ ಸ್ಲ್ಯಾಶ್ ಅಂತ ಹಾಕಿ, ಅಂದರೆ ಅಡ್ಡ ಒಂದು ಗೆರೆ ಬರುತ್ತಲ್ಲ, ಅದೇ ರೀತಿ ಹಾಕ್ಕೊಂಡು ಹೋಗ್ಬೇಕು ನಾವು. ಆಗ ಮಾತ್ರ ಮುಂದಿನ ಪ್ರೊಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಾದಮೇಲೆ ನೋಡಿ, ಕ್ಯಾಪ್ಚಾವನ್ನು ಫಿಲ್ ಮಾಡಿ. ಸೊ ಕ್ಯಾಪ್ಚಾವನ್ನು ಫಿಲ್ ಮಾಡ್ತಾಯಿದ್ದೀನಿ. ಸೊ ತುಂಬ ಆರಾಮವಾಗಿ ಮನೆಯಲ್ಲೇ ಕೂತ್ಕೊಂಡು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು, ನಾವೇನು ಮರ್ತೋಗಿದ್ರೆ. ಇಲ್ಲಿ ನೋಡಿ, ಇಲ್ಲಿ ಕೇಳ್ತಾ ಇದೆ ನೋಡಿ, ಯು ಕ್ಯಾನ್ ರಿಸೆಟ್ ಯುವರ್ ಲಾಗಿನ್ ಪಾಸ್ವರ್ಡ್ ಆನ್ಲೈನ್ ಬೈ ಯೂಸಿಂಗ್ ಎನಿ ಆಫ್ 3 ways. ಅಂದರೆ ಈ 3 ಆಪ್ಷನ್ಗಳಿಂದ ನಾವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದ್ದರೆ ಮಾತ್ರ ಎ ಟಿ ಎಮ್ ಕಾರ್ಡ್ ಮೂಲಕ, ಇನ್ನೊಂದು ಪ್ರೊಫೈಲ್ ಪಾಸ್ವರ್ಡ್ ಅಂತ ಇರುತ್ತೆ. ಸೊ ಇನ್ನೊಂದು ಬ್ಯಾಂಕ್ ವಿಸಿಟ್ ಮಾಡಿ ಕೂಡ ನೆಟ್ ಬ್ಯಾಂಕಿಂಗಿದು ಯೂಸರ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ಸೊ ನಾವೀಗ ನಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇರಬೇಕಾಗುತ್ತೆ. ನೀವೇನಾದರೂ ಎ ಟಿ ಎಮ್ ಕಾರ್ಡ್ ಇರಲಿಲ್ಲ ಅಂದರೆ ನೀವು ಬ್ಯಾಂಕ್ ಹೋಗಿನೇ ಮಾಡಬೇಕಾಗುತ್ತೆ. ಸೊ ಎ ಟಿ ಎಮ್ ಕಾರ್ಡ್ ನೀವು ನಮ್ಮ ಹತ್ರ ಇರಲೇಬೇಕು, ಆಗ ಮಾತ್ರ ನಿಮಗೆ ಪಾಸ್ವರ್ಡನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಸಬ್ಮಿಟ್ ಮಾಡೋಕ್ಕೆ ಕೊಡೋಣ. ಸೊ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನೆಲ್ಲ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಎಂಟ್ರ್ ಮಾಡಿದ್ಮೇಲೆ OTPಯನ್ನು ಕನ್ಫರ್ಮ್ ಮಾಡಿ. ಸೊ ನೋಡಿ, ಇಲ್ಲಿ ಬಂದಿದೆ ಫಾರ್ಗೆಟ್ ಲಾಗಿನ್ ಪಾಸ್ವರ್ಡ್ ಅಂತಿದೆ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದೆಯಲ್ಲ, ಸೊ ನಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದೆ. ಸೊ ಅದಕ್ಕೆ ನಾವು ಯೂಸಿಂಗ್ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಅಂತ ಟಿಕ್ ಮಾಡೋಣ. ಟಿಕ್ ಮಾಡಿದ್ಮೇಲೆ ಸಬ್ಮಿಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಕಾರ್ಡ್ಗಳಿದೆ ಸೊ ಅವೆಲ್ಲ ಲಿಸ್ಟ್ ಆಗುತ್ತೆ. ಸೊ ನನ್ನ ಹತ್ರ ಒಂದೇ ಕಾರ್ಡ್ ಇರೋದು, ನಾನು ಒಂದೇ ಕಾರ್ಡ್ ಆ್ಯಕ್ಟಿವ್ ಕಾರ್ಡಲ್ಲಿದೆ. ಸೊ ಮಿಕ್ಕಿದೆಲ್ಲ ನಾನು ಕ್ಲೋಸ್ ಮಾಡಿಸಿದ್ದೀನಿ. ಸೊ ನಿಮ್ಗೆ ಬೇಕಾದ್ರೆ ನಿಮ್ಗೆ ಯಾವ್ದು ಕಾರ್ಡ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ಸೊ ನಾನು ಒಂದೇ ಕಾರ್ಡ್ ಇರೋದ್ರಿಂದ ನಾನು ಒಂದೇ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಟಿಕ್ ಮಾಡಿದ್ದೀನಿ. ಅದನ್ನು ಕನ್ಫರ್ಮ್ ಮಾಡಿ. ಈ ರೀತಿ ಕನ್ಫರ್ಮ್ ಮಾಡಿದ್ಮೇಲೆ ಸೊ ನಿಮ್ಮದು ಕಾರ್ಡ್ ಮೇಲೆ ಇರ್ತಕ್ಕಂಥ ಹೆಸರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಅಕೌಂಟ್ ನಮ್ಮ ಕಾರ್ಡ್ ಮೇಲೆ ಯಾವ ಹೆಸರಿದೆ ಅದೇ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಾನು ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕಾರ್ಡ್ ನೇಮನ್ನು ಎಂಟ್ರ್ ಮಾಡಿದ್ಮೇಲೆ ಇದು ಕಾರ್ಡ್ದು ಎಕ್ಸ್ಪೈರಿ ಮಂತನ್ನು ಮತ್ತು ಇಯರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ.
ಸೊ ನೋಡಿ ಮಂತ್ ಯಾವುದು, ಮಂತನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಮೊದಲು ಡೇಟನ್ನು ಸೆಲೆಕ್ಟ್ ಮಾಡಿ, ಇದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಮಂತನ್ನು ಸೆಲೆಕ್ಟ್ ಮಾಡಿ. ಸೊ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದು ATM ಪಿನ್ನನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚಾವನ್ನು ಫಿಲ್ ಮಾಡಿ. ಕ್ಯಾಪ್ಚಾನ ಫಿಲ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ ಅಂತ ಬರ್ತಾಯಿದೆ. ಆಟೋಮೆಟಿಕ್ಕಾಗಿ ನಮಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ. ಸೊ ಏನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ರಿಫ್ರೆಶ್ ಮಾಡೋಕ್ಕೆ ಹೋಗಬೇಡಿ, ಆಟೋಮೆಟಿಕ್ಕಾಗಿ ಕರ್ಕೊಂಡು ಹೋಗುತ್ತೆ. ನೋಡಿ ಆಟೋಮೆಟಿಕ್ಕಾಗಿ ಕರ್ಕೊಂಡು ಹೋಗಿದೆ, ಇಲ್ಲಿ ಬಂದಿದೆ ನೋಡಿ. ಈಗ ನೀವು ಹೊಸ ಪಾಸ್ವರ್ಡನ್ನು ತುಂಬ ಈಸಿಯಾಗಿ ಚೇಂಜ್ ಕ್ರಿಯೇಟನ್ನು ಮಾಡ್ಕೋಬೋದು. ಸೊ ನೋಡಿ ನೀವು ಬೇಕಾಗಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಯಾವುದೋ ಬರ್ತಾಯಿದೆ, ಸೊ ಬೇಡ, ನಾನು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ ನಿಮ್ಮ ಮುಂದೆನೇ. ಸೊ ಅದೇ ಸೇಮ್ ಪಾಸ್ವರ್ಡನ್ನು ಇಲ್ಲಿ ಕನ್ಫರ್ಮ್ ಮಾಡಿ. ಸೊ ಇನ್ನೊಂದೇನೆಂದರೆ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಸ್ಮಾಲ್ ಲೆಟ್ರು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ಒಂದು ಒಂದು ನಂಬರ್ ಇರುವಂಥ ಒಂದು ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಆಗ ಮಾತ್ರ ಸ್ಟ್ರಾಂಗ್ ಪಾಸ್ವರ್ಡ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಇಲ್ಲಿ ನೋಡಿ ಇಂಟ್ರಕ್ಷನ್ ತಾವೆಲ್ಲ ಓದ್ಕೋಬೋದು. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಒಂದು ನಿಮಿಷ ಇರಿ, ಮತ್ತೊಂದು ಸಲ ಎಂಟ್ರ್ ಮಾಡ್ತೀನಿ. ವಿಡಿಯೋ ಲಾಂಗ್ ಆಗಿದ್ರೆ ಕ್ಷಮಿಸಿ, ಯಾಕಂದರೆ ತುಂಬ ಈಸಿಯಾಗಿ ತುಂಬ ಪ್ರೊಸೆಸ್ ಇದಾಗುತ್ತೆ. ಸೊ ಕೂಡಲೇ ಲೈಕ್ ಮಾಡಿ. ವಿಡಿಯೋ ಮಾಡಬೇಕಾದ್ರೆ ತುಂಬ ಇದಾಗುತ್ತೆ. ಸೊ ಮ್ಯಾಚ್ ಅಂತ ತೋರಿಸ್ತಾ ಇದ್ದೀರಿ. ಸೊ ಇನ್ನೊಂದೇನಾದರೆ ನೀವು ಪ್ರಿವಿಯಸ್ ಪಾಸ್ವರ್ಡ್ ಏನಾದರೂ ಮ್ಯಾಚ್ ಆಗ್ತಾ ಇತ್ತಂದರೆ ಅದು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಅದೇ ನೀವು ಪ್ರಿವಿಯಸ್ ಪಾಸ್ವರ್ಡ್ ಏನು ಹಾಕಿದರೆ ಅದೇ ಪಾಸ್ವರ್ಡನ್ನು ಹೊಸ ಮತ್ತೆ ಕ್ರಿಯೇಟ್ ಮಾಡೋಂಗಿಲ್ಲ. ಸೊ ಅಂದರೆ ಅದೇ ರೀತಿ ಸೇಮ್ ಇರಬಾರ್ದು, ಬೇರೆದನ್ನು ಕ್ರಿಯೇಟ್ ಮಾಡೋಣ. ಸೊ ನೋಡಿ ನಂದು ಪಾಸ್ವರ್ಡ್ ಸೇಮ್ ಇದೆ, ಅದಕ್ಕೆ ಈ ರೀತಿ ತೋರಿಸ್ತಾ ಇದೆ ನೋಡಿ. ಇದೇ ಒಂದೊಂದು ಸಲ ತೋರಿಸ್ತಾ ಇದೆ. ಸೊ ನಾನು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀನಿ. ಮ್ಯಾಚ್ ಅಂತ ಬರ್ತಾ ಇದೆ, ಇದು ಒಂದು ನಿಮಿಷ. ಸಬ್ಮಿಟ್ ಮಾಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಯುವರ್ ಲಾಗಿನ್ ಪಾಸ್ವರ್ಡ್ ಹ್ಯಾಸ್ ಬಿನ್ ರಿಸೆಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಿಮ್ಮ ಕಣ್ಣು ಮುಂದೆನೇ ಲೈವ್ ಆಗಿ ನಾನು ಮಾಡಿ ತೋರಿಸಿದ್ದೀನಿ. ಸೊ ನೀವು ಕೂಡ ಏನಾದ್ರು ಮರ್ತೋಗಿದ್ರೆ ತುಂಬ ಈಸಿಯಾಗಿ, ಬಟ್ ನಿಮ್ಮ ಹತ್ರ ATM ಕಾರ್ಡ್ ಇರಬೇಕು, ಆಗ ಮಾತ್ರ ನೀವು SBI ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ಸೊ ವಿಡಿಯೋನ ಲೈಕ್ ಮಾಡಿ ಕೂಡಲೇ ಲೈಕ್ ಮಾಡಿ. ನೋಡೋಲ್ಲ ಫ್ರೆಂಡ್ಸ್, ಯಾವ ರೀತಿ SBI ನೆಟ್ ಬ್ಯಾಂಕಿಂಗಲ್ಲಿ ನೀವೇನಾದ್ರು ನೆಟ್ ಬ್ಯಾಂಕಿಂಗ್ ಯೂಸರ್ ಆಗಿದ್ದರೆ ಯಾವ ರೀತಿ ಪಾಸ್ವರ್ಡನ್ನು ನೀವು ಮರ್ತೋಗಿದ್ದರೆ ಅದನ್ನು ಯಾವ ರೀತಿ ಚೇಂಜ್ ಮಾಡ್ತಾರೆ, ಅಥವಾ ನೀವು ಯಾವ ರೀತಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲೂ ಕಲ್ತಿದ್ದೀರಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಮಾಡುವಂಥ ಲೈಕು ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್.